ಹಾಯ್, ನಾನು ನಿವೇದಿತಾ. ವೆಲ್ಕಮ್ ಟು ಮೈ ಚಾನೆಲ್. ಈ ಥರ ವ್ಲಾಗಿಂಗ್ ಮಾಡಿ ಎಲ್ಲ ಅಭ್ಯಾಸ ಇಲ್ಲ. ಇದೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಕೂತು ಮಾತಾಡ್ತಾ ಇರೋದು. ಏನಾದರೂ ಆಚೆ ಈಚೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಎಲ್ಲರೂ Jan 1 ರೆಸೊಲ್ಯೂಷನ್ ತೊಗೊಳ್ತಾರೆ. ನಾನು ಈ ವರ್ಷದಲ್ಲಿ ಹೆಲ್ದಿಯಾಗಿರ್ತೀನಿ, ಈ ವರ್ಷದಿಂದ ಫಿಟ್ಟಾಗಿರ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಆ ಥರ ಎಲ್ಲ. ಸೊ ಇದೇ ಥರ ನಾನು ಅಂದ್ಕೊಂಡಿದ್ದೆ 2025 ಸ್ಟಾರ್ಟ್ ಆದಾಗ. ಬಟ್ ನಾನು ಯಾವುದನ್ನು ಫಾಲೋ ಮಾಡಲಿಲ್ಲ. ಸೊ ನಾನು ಅಂದ್ಕೊಂಡೆ ಇನ್ನೇನು 2026 1 ಮಂತಲ್ಲಿ ಬರುತ್ತೆ, ಸೊ ಡಿಸೆಂಬರಿಂದನೇ ಸ್ಟಾರ್ಟ್ ಮಾಡೋಣ ಅಂತ 30 ಡೇಸ್ ಚಾಲೆಂಜ್ನ ತೊಗೊಂಡೆ. ನಾನು ಈ ವಿಡಿಯೋಸ್ನ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಆಲ್ಮೋಸ್ಟ್ ಎಲ್ಲ ಟೈಮು ರೆಸೊಲ್ಯೂಷನ್ಸ್ ತೊಗೊಳ್ತೀನಿ, ಬಟ್ ಯಾವುದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಲ್ಲ. ನಾನೇನು ಅಂದ್ಕೊಂಡೆ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗತ್ತೆ, ಸೊ ದಟ್ ನಾನು ಕನ್ಸಿಸ್ಟೆಂಟಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋರೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ನನಗಂತೂ ವರ್ಕ್ ಜೊತೆ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ. ಡೈಲಿ ಒಂದೊಂದು ವೀಡಿಯೋಸ್ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಐ ಟ್ರೈಡ್ ಮೈ ಬೆಸ್ಟ್, ಬಟ್ ಮಾಡಿದ್ದೀನೇನೋ ಅದು ಸ್ವಲ್ಪ. ಅದಕ್ಕೆ ನಾನು ಅಂದ್ಕೊಂಡೆ, ಈಗ ಆಲ್ಮೋಸ್ಟ್ ನಾನು 30 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿ 7 ಡೇಸ್ ಆಗಿದೆ. ಈ 7 ಡೇಸ್ದು ರಿವ್ಯೂ ನಾನು ಏನೆಲ್ಲ ಮಾಡಿದ್ದೀನಿ, ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳೋಣ ಅಂತ. ನಾನು ಈಗ 1-2 ವರ್ಷದಿಂದ ಐ ಹ್ಯಾವ್ ಪುಟ್ ಆನ್ ವೇಟ್, ತುಂಬ ದಪ್ಪ ಆಗ್ತಾ ಇದ್ದೀನಿ. ಸೊ ನಾನು ಅಂದ್ಕೊಂಡೆ, ಈ 30 ಡೇಸ್ ಚಾಲೆಂಜಲ್ಲಿ ನಾನು ಏನೆಲ್ಲ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಈ ಫಸ್ಟ್ ವೀಕಲ್ಲಿ 30 ಡೇಸಲ್ಲಿ ಫಸ್ಟ್ ವೀಕ್ 1ಇಂದ 7 ಡೇವರೆಗೂ ನಾನು ಅಂದ್ಕೊಂಡೆ ಫಸ್ಟು ಸೇಮ್ ಟೈಮಿಗೆ ಎದ್ದೊಳ್ಬೇಕು ಅಂತ. ನಾನು ಬೆಳಿಗ್ಗೆ ಎದ್ದು ಅಭ್ಯಾಸನೇ ಇಲ್ಲ, ಯಾವಾಗೂ ಲೇಟ್ ಎದ್ದೊಳ್ಳೋದು. ಸೊ ನಾನು ಅಂದ್ಕೊಂಡೆ ಎವ್ರಿ ಡೇ ಸೇಮ್ ಟೈಮಿಗೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಸೆಕೆಂಡ್ ಒನ್, ಎಕ್ಸಸೈಸ್ ಮಾಡಬೇಕು 20 ಮಿನಿಟ್ಸ್. ಎಕ್ಸಸೈಸ್ ಮಾಡೇ ಇಲ್ಲ, ಸೊ ಇಷ್ಟಪ್ಪಾಗಿದ್ದೀನಿ. ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಮೆಡಿಟೇಷನ್ ಕೂಡ ಅದ್ರ ಜೊತೆ. ಅದಾದಮೇಲೆ ನಾನು ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಈ ವರ್ಕ್ ಜೊತೆಗೆ ನಾನು ಏನಾದರೂ ಸ್ಟಾರ್ಟಪ್ ಮಾಡೋಣ ಪಾರ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅಂದ್ಕೊಂಡಂಗೆ ಈ ಫಸ್ಟ್ ವೀಕಲ್ಲಿ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಏನಂತ ಅಂದರೆ, ನಾನು ಎದ್ದೊಳ್ತಾ ಇದ್ದೀನಿ ಬೇಗ, ಆ್ಯಂಡ್ ಎಕ್ಸಸೈಸ್ ಮಾಡಿದ್ದೀನಿ ಎವ್ರಿ ಡೇ, ಒಂದೇನೂ ಮಿಸ್ ಮಾಡಲಿಲ್ಲ. ಆ್ಯಂಡ್ 10 ಪೇಜಸ್ ಬುಕ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಕೂಡ ಮಾಡಿದ್ದೀನಿ. ಇದೆಲ್ಲ ಮಾಡೋದ್ರಿಂದ ಏನೋ ಪಾಸಿಟಿವ್ ಫೀಲ್ ಆಗ್ತಾಯಿದೆ. ಸೊ ನಾನು ಅಂದ್ಕೊಂಡೆ, ಇದನ್ನು ರಿವ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ 1 ವೀಕಲ್ಲಿ ಅಂತ. ನಾನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ ನಾನು 58.3 kgs ಇದ್ದೆ. ಆ್ಯಂಡ್ ಈಗ 7 ಡೇಸ್ ಆಗಿದೆ. ಇವಾಗ ನಾನು 57.1 kg ಇದ್ದೀನಿ. ಆಲ್ಮೋಸ್ಟ್ 1.2 kg ಅಷ್ಟು ರೆಡ್ಯೂಸ್ ಮಾಡಿದ್ದೀನಿ. ಐ ಆಮ್ ಪ್ರೌಡ್ ದಟ್ ನಾನು ಈ ಫಸ್ಟ್ ವೀಕಲ್ಲೇ ನನ್ನಲ್ಲಿ ಚೇಂಜಸ್ ಮತ್ತು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಸೊ ಇದೇ ಥರ ವೀಡಿಯೋಸ್ ಮತ್ತು ನನ್ನ ಡಯಟ್ ಏನೆಲ್ಲ ಮಾಡಿದ್ದೀನಿ ಅದೆಲ್ಲ ಬೇಕಂತ ಹೇಳಿದರೆ ಎಸ್ ಅಂತ ಕಮೆಂಟ್ ಮಾಡಿ. ನಂತರನೇ ನೀವು ಕೂಡ ಮುಂದೆ ಮಾಡೋಣ ಅಂತ ಇಷ್ಟು ದಿನದವರೆಗೂ ಇಗ್ನೋರ್ ಮಾಡ್ಕೊಂಡ್ಬಂದಿದ್ರೆ, ಲೆಟ್ ಸ್ಟಾರ್ಟ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಇವಾಗಲೇ ನೀವು ಚಾನ್ಸ್ ತೊಗೊಳ್ಳಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಲೆಟ್ಸ್ ಡೂ ಇಟ್ ಟುಗೆದರ್.